ಏಕೆ ನನ್ನನ್ನು ಹೀಗೆ ಕಾಡುತ್ತಿರುವೆ? ಏನು? ನಾನು ನಿನ್ನನ್ನು ಕಾಡುವುದೇ? ನಿಲ್ಲು ಪ್ರಿಯೆ, ನಿಲ್ಲು. ಒಮ್ಮೆ ಜ್ಞಾಪಿಸಿಕೊ, ಈ ವನದೇವತೆಯ ಮಡಿಲಲ್ಲಿ ನಾವಿಬ್ಬರು ಒಂದಾದವರು, ಎಂದೂ ದೂರಾಗದ ಹಾಗೆ ಮಾತು ಕೊಟ್ಟವರು. ಮಾತು ಕೊಟ್ಟು ಈಗ ಈಗ ನನ್ನನ್ನು ಮರೆತು ಬಿಟ್ಟೆಯ? ನೀನು ನನ್ನ ಬಿಟ್ಟು ದೂರ ಹೋದರೆ ಹೋಗುವುದು ನನ್ನ ಪ್ರಾಣ. ಈ ಮನಸ್ಸನ್ನು ನೋಯಿಸಬೇಡ ಪ್ರಿಯೆ, ದಯವಿಟ್ಟು ನೋಯಿಸಬೇಡ. ದೇವಿ. ದೇವಿ? ನಾನು ನಿನ್ನ ದೇವಿನ? ಹೌದು ದೇವಿ, ನನ್ನನ್ನು ಹೆತ್ತ ತಾಯಿ ನನ್ನ ಮೊದಲನೇ ದೇವಿ. ನನ್ನನ್ನು ಹೊತ್ತ ಈ ಭೂತಾಯಿ ನನ್ನ ಎರಡನೇ ದೇವಿ. ನನ್ನನ್ನು ಪೊರೆದ ಈ ಮಡಿಲು ವನದೇವಿ ನನ್ನ ಮೂರನೇ ದೇವಿ. ನನ್ನ ನಾಲ್ಕನೇ ದೇವಿ ನೀನು. ಏಕೆ ಹೇಳು? ನನ್ನನ್ನು ಒರಿಸುವವಳು, ನನ್ನ ಧರ್ಮಪತ್ನಿ ನೀನೇ. ದೇವಿ ಹೇಳು, ನನ್ನ ಪ್ರೀತಿಯನ್ನು ಸ್ವೀಕರಿಸಿ ನನ್ನನ್ನು ವರಿಸಿ ಹರೆಸುವೆಯ ದೇವಿ? ವಾ 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 ವಾ, ಅದ್ಭುತ, ಅಮೋಘ. ಹೆಣ್ಣಿಗೆ ನಾಡಲ್ಲಿ ಸಿಗದ ಗೌರವ ಈ ಕಾಡಲ್ಲಿ ಸಿಗ್ತಾ ಇದೆ ಅಂದ್ರೆ ಈ ಕಾಡು ನಾಡಿಗಿಂತ ಶ್ರೇಷ್ಠ. ಇನಿಯ, ನನಗೆ ನಿನ್ನ ಪ್ರೀತಿಯ ಮಳೆಯಲ್ಲಿ ನೆನೆಯುವ ಆಸೆ, ನಿನ್ನ ಬಿಸಿ ಉಸಿರಲ್ಲಿ ಕರಗುವ ಆಸೆ, ನಿನ್ನ ತೋಳುಗಳಲ್ಲಿ ಕಳೆದು ಹೋಗೋ ಆಸೆ. ಬಾ ಇನಿಯ, ಬಾ, ನನ್ನ ತಕ್ಕೋ ಬಾ. ಬಾ ಗೆಳೆಯ. ನನ್ನ ಎದೆ ಬಡಿತ, ನನ್ನ ಉಸಿರು, ನನ್ನ ಜೀವ, ನನ್ನ ಆತ್ಮ ಎಲ್ಲ ನಿನ್ನ ಸ್ಪರ್ಶಕ್ಕಾಗಿ ಕಾಯುತ್ತಿದೆ. ಬಾ ಪ್ರಿಯ, ಬಾ, ನನ್ನ ತಕ್ಕೋ ಬಾ. ಬಾ. ತಕ್ಕೋ. ಮೊಕ್ಕೆ ಒಳ್ಳೆ ಎಮ್ಮೆ ಗಂಜಲ ಉಯ್ದಂಗೆ ಹಂಗೆ ಒಂದೇ ಸಮನೆ ಡೈಲಾಗ್ ಹೇಳ್ಬಿಡೋದಲ್ಲ. ಮಕ್ಕದಲ್ಲಿ ಚೂರು ಪಾರು ಎಕ್ಸ್ಪ್ರೆಷನ್ ಇಟ್ಕೋಬೇಕಮ್ಮ. ಎಕ್ಸ್ಪ್ರೆಷನ್ ಹೊತ್ತು ಆಕ್ಟ್ ಮಾಡ್ಬೇಕು. ಹಿಂಗೇನಾದ್ರೂ ಮಾಡಿದ್ರೆ ಎಲ್ಲ ಹಾಳಾಗೋಗುತ್ತೆ. ಮಾವ ಆಗಲ್ಲ ಮಾವ, ಇವನ್ ತರ ಆಕ್ಟ್ ಮಾಡಿದ್ರೆ ನಾಟಕದಲ್ಲಿ ಇವನ್ ರೋಲು ಸತ್ತು ಹೋಗುತ್ತೆ. ನೋಡಿ, ಮಕ್ಕದಲ್ಲಿ ಒಂಚೂರು ರೊಮ್ಯಾಂಟಿಕ್ ಫೀಲೇ ಇಲ್ಲ. ಆಗಲ್ಲ ಮಾವ, ಇವನ್ ಕೈಲಿ ಆಗಲ್ಲ. ಏನೋ ಇದು ಚಿಕ್ಕಬಾಬುಜಿ? ಏನೋ ಇದು? ಆ ಗೋವಿಂದ ನಾಣೆಗೂ ಈ ಗೋವಿಂದ ಮಾಡಿದ ಕೆಲಸ ಅಲ್ಲ ಚಿಕ್ಕಬಾಬುಜಿ. ಮುಖನೇ ಕಾಣಿಸ್ತಿರೋ ಫೋಟೋ ತಂದು ಕೊಟ್ಟಿದ್ಯಲ್ಲ. ಅಬ್ಬ ಅಬ್ಬ, ಮುಖ ಕಾಣದೇ ಇರೋ ಹಾಗುಜ್ಜಿದ್ದು ಒಳ್ಳೇದಾಯ್ತು. ಗೋವಿಂದ, ನಿನಗೂ ತಲೆ ಇಲ್ಲ, ನೀ ತಂದ ಫೋಟೋಕ್ಕೂ ತಲೆ ಇಲ್ಲ ನೋಡು. ಏ ಗೋವಿಂದ, ಇದನ್ನ ತೋರ್ಸೋದಕ್ಕೆ ಇಷ್ಟೆಲ್ಲ ಓವರ್ ಬಿಲ್ಡಪ್ ತಗೊಂಡ್ಯಾ? ಮತ್ತೆ ಮತ್ತೆ ಬೇಜವಾಬ್ದಾರಿ ವ್ಯಕ್ತಿ ಅಂತ ಪ್ರೂವ್ ಮಾಡ್ತಿರ್ತೀಯಲ್ಲ ನೀನು. ಒಂದು ಕೆಲಸನ ನೆಟ್ಟು ಮಾಡಕ್ ಕೊಡೋದಿಲ್ವ ನಿನಗೆ? ಚಿಕ್ಕಬಾಬುಜಿ, ಹೇಳಿ ಕೇಳಿ ನಾಟಕದ ಸುಂದರಿ ಅವಳು. ಅಲ್ಲ, ಮೇಕಪ್ ಹೆಚ್ಚಾಗಿ ಜಿರಳೆ ತಿಂದಿರ್ಬೋದು ಅನ್ಸುತ್ತೆ. ಅಲ್ಲ, ಅವಳ ಮುಖ ಚೆನ್ನಾಗಿ ಕಾಣಿಸಿ ಅವಳ ಕಣ್ಣು ಹೊಳಪಲ್ಲಿ ತ್ರಿಶೂಲ್ ಕಾಣೋ ತರ ಏನಾರು ಇದ್ದಿದ್ರೆ ನೀವು ಬೈಯೋದ್ರಲ್ಲಿ ಅರ್ಥ ಇದೆ. ಈಗ ನೀವು ಬೇಕಾಗಿರೋದೇನು? ಆ ಸಂಘದ ಅಡ್ರೆಸ್ಸು, ಫೋನ್ ನಂಬರು ಅಲ್ಲಿದೆ, ಫೋನ್ ಮಾಡಿ.
ಅರೆ ಪರವಾಗಿಲ್ಲ ಕಣೋ, ಅಪರೂಪಕ್ಕೊಂದೊಂದ್ಸರಿ ಬುದ್ಧಿವಂತರ ತರ ಆಡ್ತೀಯ. ಬುದ್ಧಿವಂತ ತರ ಅಲ್ಲ, ಈ ಮನೆಗೆ ನಾನೇ ಬುದ್ಧಿವಂತ. ದೊಡ್ಡ ಬಾವಜಿ ಬಿಟ್ರೆ ಚಿಕ್ಕ ಬಾವಜಿ, ಚಿಕ್ಕ ಬಾವಜಿ ಬಿಟ್ರೆ ನಾನೇ. ಚಿಕ್ಕ ಬಾವಜಿ ಒಂದು ಫೋನ್ ಮಾಡಿ ಅಲ್ಲ. ಅಯ್ಯಯ್ಯೋ, ಫೋನ್ ನಂಬರ್ ಇದೆಯಾ? ಅದು ಅಳ್ಸೋಗಿಲ್ವಾ? ತಪ್ಪು ಮಾಡ್ಬಿಟ್ಟೆ ನಾನು. ನೋಡಿ ನೋಡಿ ನೋಡಿ, ರೊಮ್ಯಾನ್ಸ್ ಅಂದ್ರೆ ಮಕ್ಕನ ಒಳ್ಳೆ ಹೆಗ್ಣ ನುಂಗಿರೋ ಹೆಬ್ಬಾವ್ ತರ ಮಾಡ್ಕೊಂಡು ಕೂತಿದ್ದಾನೆ. ಮಾವ, ನಾನ್ ಹೇಳ್ತಾ ಇದ್ದೀನಲ್ಲ, ಇವನ್ ಕೈಲಿ ಆಗಲ್ಲ ಆಗಲ್ಲ ಆಗಲ್ಲ. ಯಾಕೆ 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 ಆಗುವುದಿಲ್ಲ ಗೆಳತಿ? ಯಾಕಾಗುವುದಿಲ್ಲ? ಈ ನಿನ್ನ ಕಣ್ಣು ಹೇಳ್ತಾ ಇದೆ ನೀನು ನನ್ನವಳು ಎಂದು. ಈ ನಿನ್ನ ಕೆನ್ನೆ ಹೇಳ್ತಾ ಇದೆ ಇದು ಬೆಲೆ ಕಟ್ಟಲಾಗದ ಹೊನ್ನು ಎಂದು. ಈ ನಿನ್ನ ಆಧಾರದ ಜೇನು ಹೇಳ್ತಾ ಇದೆ ಗೆಳೆಯ ಬಾ ಬಾ ಸವಿ ಬಾ ಎಂದು. ಚಿಕ್ಕ ಮಲ್ಲಿ ಹೇಳೆ ದೊಡ್ಡ ಮಲ್ಲಿ, ಇವ್ನ್ ಝೀರೋ ಅಲ್ಲ ಕಣೆ, ಹೀರೋ. ಗುಡಿ ನೋಟದ ಎಂಥ ರೊಮ್ಯಾಂಟಿಕ್ ಸೀನ್ ನಡೀತಾ ಇದೆ. ಇಂಥ ಟೈಮಲ್ಲಿ ಫೋನ್ ರಿಂಗ್ ಆಗ್ತಾ ಇದೆಯಲ್ಲ. ಪಕ್ರು ಹೋಗಿ ಫೋನ್ ನೋಡೋಗ. ಇಷ್ಟು ಸುಂದರವಾದ ಸನ್ನಿವೇಶ ನಡೀತಾ ಇರ್ಬೇಕಾರೆ ನಾನೋಗಿ ರಿಸೀವ್ ಮಾಡ್ಲಾ? ಆಗಲ್ಲ. ಈ ಕ್ಷಣ ನಾನು ಮಿಸ್ ಮಾಡೋ ಹೋಗಿಲ್ಲ. ಲೇ ದೊಡ್ಡ ಮಲ್ಲಿ, ನೀನೇ ಹೋಗಿ ರಿಸೀವ್ ಮಾಡೆ. ಅಯ್ಯೋ ಅಕ್ಕ, ಇಂಥ ಸನ್ನಿವೇಶನ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಈ ಚಿಕ್ಕಮಲ್ಲಿ ಹೋಗೆ. ನಾನಂತೂ ಹೋಗೋದೇ ಇಲ್ಲಪ್ಪ. ಏಯ್, ನೀವು ಯಾರು ಹೋಗಲ್ಲ ಅಂದ್ರೆ ನಾನು ಹೋಗಲ್ಲ. ನಾಟಕದ ಕಂಪನಿ ಓನರ್ ನಾನು. ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ನನಗೆ? ಪಕ್ರೋ ಹೋಗಿ ಆ ಫೋನ್ ರಿಸೀವ್ ಮಾಡೋಗ. ಇಂಥ ಹಾಟ್ ಸೀನ ಅನುಭವಿಸಕ್ಕೂ ಬಿಡ್ತಾ ಇಲ್ವಲ್ಲ. ಚಿಕ್ಕ ಹುಡುಗ ಆಗಿದ್ದೆ ನನ್ನ ತಪ್ಪಾಯ್ತಾ? ಅತೃಪ್ತ ಆತ್ಮಗಳು. ಹಲೋ 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 ತ್ರಿಶೂಲ್. ಯಾರಿದು? ತ್ರಿಶೂಲ್ ಇಲ್ಲ, ವಿಶಾಲು ಇಲ್ಲ. ಕಟ್ ಮಾಡೋ ಫೋನ್ನ. ತ್ರಿಶೂಲ್ ಫೋನ್ ತಾನೇ ಇದು? ಇದು ಚೀಸೋ ಸ್ವಪ್ನ ಸುಂದರಿಯ ನಾಟಕ ತಂಡ. ನೋಡಿದ್ರೆ ಗೊತ್ತಿದ್ರೆ ಬಂದು ಫೋಟೋ ತಗೋಬೇಕು. ಹಿಂಗ್ ಕಾಲ್ ಮಾಡಿ ಟಾರ್ಚರ್ ಕೊಡಬಾರ್ದು. ನೋಡು, ಯಾವನ ನೀನು ಇಂಥ ಟೈಮಲ್ಲಿ ರಸಭಂಗ ಮಾಡ್ತಿದ್ಯಲ್ಲ? ಈಗ ಒಂಚೂರಾದ್ರೂ ಕಾಮನ್ ಸೆನ್ಸ್ ಬೇಡವಾ? ಯು ಇಡಿಯಟ್, ಯಾಕೋ ಹಿಂಗ್ ಟಾರ್ಚರ್ ಕೊಡ್ತಾ ಇದ್ಯಾ? ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳೋ. ಅಲ್ಲಿ ತ್ರಿಶೂಲ್ ಅಂತ ಒಬ್ರು ಬಂದಿದ್ದಾರೆ, ಅವ್ರಿಗೆ ಫೋನ್ ಕೊಡು ಫಸ್ಟ್. ಯಾವ ತ್ರಿಶೂಲ್ ಇಲ್ಲ, ಮಡ್ಗ ಫೋನು. ಅಮ್ಮ,
ರೀನಾ, ರೀನಾ, ಎಲ್ಲಮ್ಮ ಹೋಗಿದ್ದೆ? ಈಗ ಬಂದೆ ಅಲ್ಲ ಬಿಡಮ್ಮ. ಏಕೆ ನನ್ನನ್ನು ಹೀಗೆ ಕಾಡುತ್ತಿರುವೆ? ಏನು? ನಾನು ನಿನ್ನನ್ನು ಕಾಡುವುದೇ? ನಿಲ್ಲು ಪ್ರಿಯೆ, ನಿಲ್ಲು. ನಾನು ನಿನ್ನವನು, ನಿನಗಾಗಿ ಬಂದವನು, ನಿನಗೋಸ್ಕರ ಬದುಕಬೇಕಾದವನು, ನಿನಗಾಗಿ ಬದುಕಿದವನು. ಪ್ರಿಯೆ, ನಿನಗೆ ನನ್ನ ನೆನಪಿಲ್ಲವೇ? ಜ್ಞಾಪಿಸ್ಕೊ ಪ್ರಿಯೆ, ಜ್ಞಾಪಿಸ್ಕೊ. ಇಲ್ಲ ಪ್ರಿಯೆ, ಒಮ್ಮೆ ಸರಿಯಾಗಿ ಜ್ಞಾಪಿಸಿಕೊ. ಈ ಅರಣ್ಯ ಮಾತೆಯ ಮಡಿಲಲ್ಲಿ ವನದೇವತೆಗಳ ಸಾಕ್ಷಿಯಾಗಿ ನಾವಿಬ್ಬರು ಒಂದಾದವರು. ಪ್ರೀತಿಯಲ್ಲಿ ಮಿಂದವರು, ವಿರಹದಲ್ಲಿ ನೊಂದವರು. ನಿಲ್ಲು ಪ್ರಿಯೆ, ನಿಲ್ಲು. ನಾನು ನಿನ್ನನ್ನು ಕಾಡುವುದೇ? ಏಕೆ ಪ್ರಿಯೆ? ಯಾಕೆ ನನ್ನನ್ನು ಮರೆತು ಬಿಟ್ಟೆ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಈ ಕಣ್ಣು ನನ್ನದು. ನನ್ನನ್ನು ಮರೆತು ಬಿಟ್ಟೆಯಾ? ನಿನ್ನನ್ನು ಮುದ್ದಿಸಿದ ತುಟಿಗಳು ಇವೆ, ಇದನ್ನು ಮರೆತು ಬಿಟ್ಟೆಯಾ? ಈ ತೋಳುಗಳು, ನಿನ್ನನ್ನು ತಬ್ಬಿಕೊಂಡ ತೋಳುಗಳು, ಇದನ್ನೇ ಮರೆತು ಬಿಟ್ಟೆಯಾ? ನನ್ನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದರೆ ನನ್ನ ಪ್ರೀತಿ ಏನೆಂದು ನಿನಗೆ ಗೊತ್ತಾಗುವುದು. ನೋಡು ಪ್ರಿಯೆ, ನನ್ನನ್ನೇ ನೋಡು. ಹೇಗೆ ಮಾತಾಡ್ದ ಗೊತ್ತವನು ಆ ನಾಟಕಗಳು? ಅಲ್ಲ, ಇದ್ರ ಬಾಯೋ ಡ್ರೈನೇಜು. ಹೋಗಿ ಹೋಗಿ ನಮ್ಮ ತ್ರಿಶೂಲ್ ಅಂಥವ್ರ ಜೊತೆ ಸೇರ್ಕೊಂಡಿದ್ದಾನೆ ಅಂದ್ರೆ ಅದನ್ನು ಹೇಗೆ ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಬದುಕಿನ ನಿಜವಾದ ಸಂತೋಷನ ಬಿಟ್ಟು ನಾಟಕದ ಸಂತೋಷನ ಹುಡುಕೊಂಡು ಹೊರಟಿದ್ದಾನೆ. ಅಂದ್ರೆ ಇವ್ರ ಅಮ್ಮನ ಇನ್ನೂ ಹಾಗೆ ಅನ್ಕೊಂಡಿವೆ. ಗೋವಿಂದ, ನಂದೀಶ, ಆ ನಾಟಕದವರು ಯಾವುದೇ ಊರಿಗೆ ಹೋಗಿದ್ರು ಸರಿ, ಅವ್ರು ಎಲ್ಲಿದ್ದಾರೆ ಅಂತ ಕಂಡುಹಿಡಬೇಕು. ಮೊದಲು ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ನಲ್ಲ, ಅವನು ಯಾವನಂತ ಹುಡುಕ್ಬೇಕು. ತ್ರಿಶೂಲ್ ಏನಾದರೂ ಅಲ್ಲಿದ್ರೆ ಅವ್ರಿಗೆಲ್ರಿಗೂ ಮಂಗಳಾರತಿ ಮಾಡಿ ಅವನನ್ನು ಕರ್ಕೊಂಡು ಬರಬೇಕು. ಅಲ್ಲ, ಈ ಮನೆ ಈಗ ಸಂಕಟದಲ್ಲಿದೆ, ನೋವಿನಲ್ಲಿದೆ. ಆ ನೋವಿಗೆ ಮದುವೆ ಉತ್ತರ ಆಗುತ್ತೆ. ಆ ಮದುವೆ ಆಗೋದ್ರಿಂದ ಈ ಮನೆಯಲ್ಲಿ ಸಂತೋಷ ಮತ್ತೆ ಮರುಕಳಿಸ್ಬೇಕಂತ ನಾನು ಯೋಚನೆ ಮಾಡ್ತಾ ಇದ್ರೆ ತ್ರಿಶೂಲ್ ಏನ್ ಮಾಡ್ತಾ ಇದ್ದಾನೆ? ಅಲ್ಲೆಲ್ಲ ಹೋಗ್ತಾನೆ, ಅವಳನ್ನ ನೋಡ್ದೆ ಅಂತಾನೆ, ಇಲ್ಲಿ ಬಂದು ಸುಳ್ಳು ಹೇಳ್ತಾನೆ, ಮತ್ತೆ ಈ ಕಲ್ಚರ್ಲೆಸ್ ನಾಟಕದ ಜೊತೆ ಸೇರ್ಕೊಂಡಿದ್ದಾನೆ. ಇಲ್ಲ, ಏನಾದರೂ ಮಾಡಲೇಬೇಕು. ಹೇಗಾದರೂ ಮಾಡಿ ಅವನನ್ನು ವಾಪಸ್ ಕರ್ಕೊಂಡು ಬರಬೇಕು. ಆ ನಾಟಕದವ್ರ ಜೊತೆ ಸೇರ್ಕೊಂಡು ಈ ಮನೆ ಮಗ ಹಾಳಾಗೋಗ್ತಾ ಇದ್ದಾನೆ. ಯಜಮಾನ್ರೆ, ದಯವಿಟ್ಟು ಈ ತರ ಎಲ್ಲ ಮಾತಾಡ್ಬೇಡಿ. ತ್ರಿಶೂಲ್ ಹುಟ್ಟಿದ್ದು ಈ ಮನೇಲೇ ಇರ್ಬೋದು, ಆದ್ರೆ ಅವನ್ ಬೆಳೆದಿದ್ದು ನನ್ನ ಮಡ್ಲಲ್ಲಿ. ಅವನಿಗೆ ಸುಳ್ಳು ಹೇಳಕ್ಕೂ ಬರಲ್ಲ, ಮೋಸ ಮಾಡೋದಕ್ಕೂ ಬರಲ್ಲ. ನಾಟಕದ ಬದುಕಂತೂ ಅವನಿಗೆ ಬರೋದೇ ಇಲ್ಲ. ಅವನ್ ಮನ್ಸಿಗೆ ನೋವಾಗಿದ್ದು ನಿಜ, ಸಂಕಟ ಆಗಿದ್ದು ನಿಜ. ಶಿವ ನೀನ್ ಕಳ್ಕೊಂಡು ನೋವಲ್ಲಿ ಅವನ್ ಕನ್ವರ್ಸಿದ್ದು ನಿಜ. ಆದ್ರೆ ನೆಮ್ಮದಿ ಸಂತೋಷ ನುಡ್ಕೊಂಡು ನಾಟಕದವರಿಂದ ಹೋಗುವಂತ ಮನಸ್ಥಿತಿ ನನ್ನ ಮಗಂದಲ್ಲ. ಅವನ್ ಅವತ್ತಿಗೂ ಆತರ ಅಲ್ಲ, ಇವತ್ತಿಗೂ ಇಲ್ಲ. ಹೌದು, ತ್ರಿಶೂಲ್ ಮನ್ಸಲ್ಲಿ ಒಂದಿಟ್ಕೊಂಡು ಇನ್ನೊಂದು ಮಾತಾಡೋ ಹುಡುಗ ಅಲ್ಲ. ಒಳ್ಳೆದನ್ನ ಕೆಟ್ಟದನ್ನ ನೇರವಾಗಿ ಮಾತಾಡೋ ಗುಣ ಅವಂದು. ಒಂದು ವೇಳೆ ಅವನಿಗೆ ನೋವಾದ್ರು ಅದರಿಂದ ಬೇರೆಯವ್ರಿಗೆ ನೋವಾಗಬಾರ್ದು ಅಂತ ಅದನ್ನ ಮನ್ಸಲ್ಲೇ ಇಟ್ಕೊಂಡು ಒಬ್ನೇ ಅಳ್ತಾನೆ. ಅಂತವನು ನನ್ನ
ನನ್ನ ಮಗ. ನಿಜ ಚಿಕ್ಕಪ್ಪ, ಅಣ್ಣ ನಾನು ನೋಡಿರೋ ಪ್ರಕಾರ ನಾಟಕ ಸಿನಿಮಾ ಇದ್ರಲ್ಲೆಲ್ಲ ಆಸಕ್ತಿನೇ ಇರಲಿಲ್ಲ ಅವನಿಗೆ. ಅವನ ಬದುಕೇ ಬೇರೆ, ಅವನ ಗುರಿನೇ ಬೇರೆ. ಅಣ್ಣ ನಾಟಕದವ್ರ ಜೊತೆ ಯಾಕೆ ಹೋಗ್ತಾನೆ ಚಿಕ್ಕಪ್ಪ? ನೀವು ಏನೇನೋ ಕಲ್ಪನೆ ಮಾಡಿಕೊಂಡು ತಪ್ಪು ತಿಳ್ಕೊಂಡಿದ್ದೀರಾ. ಗೋಜಿ, ಇದೊಂದು ಪಾಯಿಂಟು ಕರೆಕ್ಟೇ. ಯಾಕಂದ್ರೆ ನಾನು ತ್ರಿಶೂಲ್ನ ನೋಡಿದಾಗೆ ಅವನು ಈ ಥರ ನಾಟಕದವ್ರ ಜೊತೆ ಹೋಗುವಂಥ ವ್ಯಕ್ತಿ ಅಲ್ಲ. ಏಯ್, ನೀನೇ ತಾನೇ ಹೇಳಿದ್ದು ತ್ರಿಶೂಲ್ ನಾಟಕದವ್ರ ಹಿಂದೆ ಹೋಗ್ತಿದ್ದಾನೆ, ಅದು ನೋಡಿ ಊರ್ ಜನ ಏನೇನೋ ಮಾತಾಡ್ಕೊಳ್ತಿದ್ದಾರೆ ಅಂತ. ಅಲ್ಲ ಚಿಕ್ಕೋಜಿ, ಯಾರೋ ಹೇಳಿದ್ದನ್ನ ಕೇಳಿ ಹೇಳಿದೆ ಅಷ್ಟೇ, ನಾನೇ ಕಣ್ಣನೇ ನೋಡಿದೆ ಅಂತೇನು ಹೇಳಿಲ್ವಲ್ಲ. ಹೌದು ಚಿಕ್ಕಜ್ಮನ್ರೆ, ಯಾರ್ದೋ ನೋವನ್ನ ಸಂಕಟನ ಅರ್ಥ ಮಾಡಿಕೊಂಡು ಸಾಂತ್ವನ ಹೇಳೋ ಗುಣಗಳು ಈ ಮನುಷ್ಯರಲ್ಲಿ ಇರೋದಿಲ್ಲ. ಆ ನೋವಿಗೆ ಇನ್ನೂ ಜಾಸ್ತಿ ನೋವು ಕೊಡೋದಕ್ಕೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ಆ ಥರದವರು ಮನೆಗೊಬ್ಬೊಬ್ರು ಇರ್ತಾರೆ. ತ್ರಿಶೂಲು ಮನೇಲಿ ಇಲ್ಲದೆ ಇರ್ಬೋದು, ಅವನು ಮನೇಲಿಲ್ಲ ಅಂದ ಮಾತ್ರಕ್ಕೆ ಅವನು ನಾಟಕದವ್ರ ಜೊತೆ ಸೇರ್ಕೊಂಡಿದ್ದ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಏನರ್ಥ? ಅವನೇ ಕಲ್ಗೋಗ್ತಾನೆ. ಹೌದು, ಜನ ಒಂಥರ ವಿಚಿತ್ರ ಅಲ್ವಾ? ಕಣ್ಣೀರು ಒರೆಸೋ ನೆಪ ಇಟ್ಕೊಂಡು ಆ ಕಣ್ಣಿಗೆ ಬೆರಳು ಹಾಕಿ ಮತ್ತಷ್ಟು ಕಣ್ಣೀರು ಬರೋ ಹಾಗೆ ಮಾಡ್ತಾರೆ. ತ್ರಿಶೂಲ್ ಇಲ್ಲೇ ಇದ್ರೆ ಶಿವಾನಿ ಸತ್ತಿರೋ ವಿಚಾರದ ಬಗ್ಗೆ, ಅವನ ಮದುವೆ ವಿಚಾರದ ಬಗ್ಗೆ ಮಾತಾಡ್ತಾರೆ ಅಂತಾನೆ ಅವನಿಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹೌದು, ಅದನ್ನೆಲ್ಲ ಬಿಟ್ಟು ನಾವೀಗ ತ್ರಿಶೂಲ್ ಎಲ್ಲೋ ನಾಟಕದವ್ರ ಜೊತೆಲಿ ಓಡಾಡ್ತಿದ್ದಾನೆ ಅಂತೆಲ್ಲ ವಿಚಾರಿಸಿದ್ರೆ ಅದು ಈ ಮನೆಗಾಗೋ ಅವಮಾನ ಅಲ್ವಾ? ಅವನು ನನ್ನ ಮಗ, ಅವನು ವಾಪಸ್ ಬಂದೇ ಬರ್ತಾನೆ, ನನಗೆ ಫೋನ್ ಮಾಡೇ ಮಾಡ್ತಾನೆ. ಈ ಮನೆ ಮಗ ಹಾಗೆ ಮಾಡಿರೋದಿಲ್ಲ ಅನ್ನೋ ನಂಬಿಕೆ ನನಗೂ ಇದೆ. ಆದರೆ ಏನು ಮಾಡೋದು, ಈ ನಾಟಕ ಅದು ಇದು ಅಂತೇಳಿ ನಾನು ಸ್ವಲ್ಪ ಡಿಸ್ಟರ್ಬ್ ಆಗಿಬಿಟ್ಟೆ. ಸರಿ, ನೋಡೋಣ, ಹೊರಡಿ. ನೀವು ಏನಾದರೂ ಮಾಡಿ ತ್ರಿಶೂಲ್ನ ಹುಡುಕಬೇಕು, ಅವನ್ನ ವಾಪಸ್ ಕರ್ಕೊಂಡು ಬರಲೇಬೇಕು. ನೀನು ಹೀಗೆಲ್ಲ ಮಾತಾಡೋದಕ್ಕೆ ಹೇಗ್ ಸಾಧ್ಯ? ನಾನು ನಾಗರಿಕ ಪ್ರಪಂಚದವಳು, ಕಾಡನ್ನ ಕಾಡಾಗಿ ನೋಡುವವಳು ಅಂತ ನಾನು ಕಾಡಿನ ಆಚೆ ಇರುವ ಪ್ರಪಂಚ ನೋಡದ ನಿನ್ನಂತವನನ್ನು ಪ್ರೀತಿಸಲು ಸಾಧ್ಯವೇ? ಅಯ್ಯೋ 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 ಪ್ರಿಯೆ, ಏಕೆ ಹೀಗೆಲ್ಲ ಮಾತನಾಡುತ್ತಿರುವೆ? ಏಕೆ? ನೀನು ನನ್ನ ಪ್ರೀತಿಯಲ್ಲಿ ಬೆರೆತವಳು, ಬೆರೆತು ಈಗ ನನ್ನನ್ನು ಮರೆತವಳು. ಒಮ್ಮೆ ಜ್ಞಾಪಿಸಿಕೊ, ಈ ವನದೇವತೆಯ ಮಡಿಲಲ್ಲಿ ನಾವಿಬ್ಬರು ಒಂದಾದವರು, ಎಂದೂ ದೂರಾಗದ ಹಾಗೆ ಮಾತು ಕೊಟ್ಟವರು. ಮಾತು ಕೊಟ್ಟು ಈಗ ಈಗ ನನ್ನನ್ನು ಮರೆತು ಬಿಟ್ಟೆಯ? ಬೇಡ ಬೇಡ, ದಯವಿಟ್ಟು ದಯವಿಟ್ಟು ನನ್ನನ್ನು ಮರೆಯಬೇಡ ಪ್ರಿಯೆ. ನಿನ್ನ ಪ್ರೀತಿ ನನ್ನ ತ್ರಾಣ, ನಿನ್ನ ಸಾಮೀಪ್ಯ ನನ್ನ ಪ್ರಾಣ. ನೀನು ನನ್ನ ಬಿಟ್ಟು ದೂರ ಹೋದರೆ ಹೋಗುವುದು ನನ್ನ ಪ್ರಾಣ. ಬೇಡ ಪ್ರಿಯೆ, ನನ್ನನ್ನು ಮರೆಯಬೇಡ. ಮರೆತು ಈ ಮನಸ್ಸನ್ನು ನೋಯಿಸಬೇಡ ಪ್ರಿಯೆ, ದಯವಿಟ್ಟು ನೋಯಿಸಬೇಡ. ಈ ತೋಳುಗಳು ನಿನಗೋಸ್ಕರ ಕಾಯುತ್ತಿವೆ. ಒಂದು ಇಲ್ಲಿ ಬಂಧಿಯಾಗು, ನನ್ನಲ್ಲಿ ಒಂದಾಗು ಪ್ರಿಯೆ. ಬಾ.